ಜೋಗ್ ಜಂಕ್ಷನ್ಯಾಗ ವಾಪಸ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಗೆಳೆಯರ. ನೋಡಿರಿ, ಜೋಗ್ ಜಂಕ್ಷನ್ಯಾಗ ನನಗೆ ಬೇರೆ ಬೇರೆ ಕರ್ನಾಟಕದಿಂದ ಜೋಗ್ ಬರ್ತಾವೆ. ನನ್ನ ನಂಬರ್ ನಿಮ್ಗೆ ನೆನಪದಲ್ಲ, 9900980099. ಈ ನಂಬರಿಗೆ ಬಂದಂಥ ಈ ಜೋಗ್ ಭಾರಿ ಅದ್ಭುತದ ರೀ. ಅವ್ರ ಹೆಸರು ಬರೆದಿಲ್ಲ, ಒಂದು ಸಣ್ಣ ಊರಿನ ಕತೆ ಬರೀತಾರೆ ಅವರು. ಆ ಸಣ್ಣ ಊರಾಗ ಒಂದು ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸ್ ಇತ್ತು. ಅಲ್ಲಿ ಒಬ್ಬರು ಟೆಲಿಫೋನ್ ಆಪ್ರೇಟರ್ ಇರ್ತಿದ್ರು. ಪ್ರತಿ ದಿವಸ 11:00 ಒಬ್ಬ ಫೋನ್ ಮಾಡಿ ಅವ್ರಿಗೆ ಕೇಳ್ತಿದ್ದ, ಸರ್ ಟೈಮ್ ಎಷ್ಟಾಗಿದೆ ಅಂಥೇಳಿ. ಇವ್ರು 11:30 ಅಂತ ಹೇಳ್ತಿದ್ರು. ಅದು ಮುಗಿತಿತ್ತು. ಒಂದು 15-20 ದಿವಸ ಆದಮೇಲೆ ಆ ಟೆಲಿಫೋನ್ ಆಪ್ರೇಟರ್ಗೆ ಡೌಟ್ ಬಂತು, ಯಾಕೆ ಹಿಂಗೆ ಇವಾಗ ಕೇಳ್ತಾನೆ ಅಂಥೇಳಿ. ಒಂದು ದಿವಸ ಎನ್ಕ್ವೈರಿನ ಮಾಡಿದ, ಹಲೋ ಟೈಮ್ ಎಷ್ಟಾಗಿದೆ ಅಂತ. 11:30. ಅಲ್ಲಪ್ಪ ನೀ ದಿನ ನನಗೆ ಫೋನ್ ಮಾಡ್ತೀಯಲ್ಲ ಯಾಕೆ ಅಂತ ಕೇಳಿದೆ. ಅದಕ್ಕೆ ಇವ್ ಹೇಳ್ದ, ಸರ್ ನಾ ಇಲ್ಲಿ ಆ್ಯಕ್ಚುಲಿ ಸ್ವಾಮಿಲ್ನ್ಯಾಗ ಆಪ್ರೇಟರ್ ಇದ್ದೇನೆ ರೀ. 12 ಗಂಟೆಗೆ ನಾ ಭೋಂಗ ಹೊಡಿಬೇಕಲ್ಲ, ಅದಕ್ಕೆ ನಾನು ನಿಮ್ಗೆ 11:30 ಫೋನ್ ಮಾಡಿ ಟೈಮ್ ಕೇಳ್ಕೊತೀನಿ ರೀ ಅಂದ. ಅದಕ್ಕೆ ಹೇಳಿದೆ, ಹೌದಾ ನೀನ ಭೋಂಗ ಹೊಡ್ಯವನ, ಯಾಕಂದ್ರೆ ನಾನು ನಿಮ್ಮ ಭೋಂಗ ನೋಡಿ ನನ್ನ ಗಡಿಯಾಳ ಅಡ್ಜಸ್ಟ್ ಮಾಡ್ತಿದ್ನಲ್ಲ 12:00 ಅಂತಂದ. ಚಂದಪ್ಪನ ಮೇಲೆ ಅಮೇರಿಕಾದವ್ರು ಹೋದ್ರಿ. ಅಮೇರಿಕಾದವ್ರಿಗಿಂತ ಮೊದಲು ರಷ್ಯಾದವರು ಹೋಗಿದ್ರಂತ. ಹಿಂಗೆ ಅಮೇರಿಕಾದವರು ರಷ್ಯಾದವರು ಅಲ್ಲಿ ನಾವು ಮೊದಲು ಅಂತ ಬಡದೋಡಕ್ಕಿಂತ ಮೊದಲು ಅಲ್ಲಿ ಹಿಂದೆ ಸಿಂಧಿ ಮಂದಿನೂ ಕಾಣಿಸಿದ್ರಂತೆ. ಅರೇ ನೀವ್ಯಾವಾಗ ಬಂದ್ರಿ ಸಿಂಧದಿಂದ ಇಲ್ಲಿಗೆ? ಅದಕ್ಕೆ ಅವ್ರು ಹೇಳಿದ್ರಂತೆ, ನಮ್ಮ ದೇಶ ಪಾರ್ಟಿಷನ್ ಆತಲ್ರಿ ಆವಾಗ ಬಂದೇವ್ ನಾವು. ಕನ್ನಡಿಗರ ಬಗ್ಗೆ ಇದೊಂದು ಅದ್ಭುತವಾದ ಜೋಕ್ ಅದ ರೀ. ಕರ್ನಾಟಕದ ಮಂದಿ ಬೇರೆ ಬೇರೆ ಊರಾಗ ನೆಲೆಸ್ಯಾರ, ಅಲ್ಲಿ ತಮ್ಮ ಕನ್ನಡತನವನ್ನು ಮೆರೀತಾರ ಅನ್ನೋದ್ರಾಗ ಸಂಶಯ ಇಲ್ಲ. ನಾನು ಅಲ್ಲೆಲ್ಲೇ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ಹೋಗಿರ್ತೀನಿ. ಇಂಥ ಹೊರನಾಡ ಕನ್ನಡಿಗರ ಪರಿಚಯ ನನಗೆ ಭಾಳ ಅದ. ಆ ಕನ್ನಡಿಗರ ಬಗ್ಗೆ ಒಂದು ಭಾರಿ ಇಂಟ್ರೆಸ್ಟಿಂಗ್ ಜೋಕ್ ಅದ, ಇದು ಕೇಳ್ರಿ ಹೇಳ್ತೀನಿ. ಒಂದು ಸರ್ತೆ ತಾವು ಮಾತಾಡ್ಕೋದಂಥ ಕನ್ನಡಿಗರು ಒಂದು ಸರ್ತೆ ಮಾತಾಡ್ಕೋತಿದ್ರಂತೆ. ಖರೆ ಅಂದ್ರೆ ಪಾಂಡಿಚೇರಿಗೆ ಹೋಗ್ಬೇಕು, ಪಾಂಡಿಚೇರಿ ಒಳಗೆ ಒಂದು 100-150 ಫ್ಯಾಮಿಲಿ ಅಷ್ಟೇ ಅವ ಕನ್ನಡದ್ದು ಅಂತೇಳಿ. ಅವಾಗ ಹಿಂದಿನ ಇನ್ನೊಮ್ಮೆ ಹೇಳಿದಂತೆ, ಇಲ್ಲ ನೀವು ಖರೆ ಮದುರೈಗೆ ಹೋಗ್ರಿ, ಅಲ್ಲಿ 50 ಫ್ಯಾಮಿಲಿ ಅವ. ಹೌದಾ, ಮದುರೈದಾಗ 50? ಅದಕ್ಕಿಂತ ನೀವು ಬಿಹಾರಕ್ಕೆ ಹೋಗ್ರಿ, ಅಲ್ಲಿ ಬರೀ 25 ಫ್ಯಾಮಿಲಿ. ಇದನ್ನೆಲ್ಲ ಕೇಳಿಕತ್ತ ಒಬ್ಬ ಕನ್ನಡದವ ಹೇಳಿದಂತೆ, ನೀವು ಇಲ್ಲಿ ಹೋಗ್ಬೇಡ್ರಿ, ಸೀದಾ ನರಕಕ್ಕೆ ಹೋಗ್ರಿ, ಅಲ್ಲಿ ಒಬ್ಬರು ಇಲ್ಲ ಅಂತ. ನರಕದ ವಿಷಯ ಮಾತಾಡ್ಲಿಕ್ಕೆ ಹತ್ತಾಗ ನರಕದ ಮಜಾನ ಬೇರೆ ಇರ್ತದೆ ರೀ. ಒಂದು ಸರ್ತೆ ಈ ನರಕಕ್ಕೆ ಹೋಗ್ತಾರಲ್ಲ ಮಂದಿ, ಅಲ್ಲಿಗೆ ಭಾರಿ ಮಜಾ ಅನುಭವ ಆತವ್ರಿಗೆ. ಏನಂತಂದ್ರೆ ಬೇರೆ ಬೇರೆ ದೇಶದವ್ರಿಗೆ ಸತ್ತವ್ರಿಗೆ ಬೇರೆ ಬೇರೆ ದೇಶದ ನರಕ. ಈ ಫಾರ್ ಎಕ್ಸಾಂಪಲ್ ಅಮೇರಿಕಾದವ್ರಿಗೆ ಅಮೇರಿಕನ್ ನರಕ, ಜಪಾನ್ದವ್ರಿಗೆ ಜಪಾನಿ ನರಕ, ಫ್ರಾನ್ಸ್ನವ್ರಿಗೆ ಫ್ರಾನ್ಸಿಂದು, ಜರ್ಮನಿಯವ್ರಿಗೆ ಜರ್ಮನಿದು. ಹಿಂಗೆ ಏನಿತ್ತು ಶಿಕ್ಷಾ ಅಂತಂದ್ರೆ ಏನಿಲ್ಲರಿ, ಹೋದ ಕೂಡಲೇ ನೀವು ನರಕದಾಗ ಶಿಕ್ಷಾ ಅನುಭವಿಸ್ಕಾಯ್ದಕ್ಕೆ ಒಂದು ಎಲೆಕ್ಟ್ರಿಕಲ್ ಚೇರ್ ಇತ್ತು, ಅದ್ರ ಮೇಲೆ 1 ತಾಸು ನೀವು ಕೊಡಬೇಕಾಗಿತ್ತು, ಅದು ಶಾಕ್ ಕೊಡ್ತಿತ್ತು. ಅದಾದಮೇಲೆ ನಿಮ್ಗೆ ನೆಕ್ಸ್ಟ್ ಶಿಕ್ಷೆ ಏನಪ್ಪ ಅಂದ್ರೆ ಒಂದು ಮಳಿ ಇರೋ ಪಲ್ಲಂಗದ ಮೇಲೆ ಮಲ್ಕೋಬೇಕ್ರಿ, ಮಳಿ ನಡ್ತಿದ್ವು ನಿಮಗೆ 2 ತಾಸು. ಅದಾದಮೇಲೆ ಆ ದೇಶದ ಒಬ್ಬ ದೊಡ್ಡ ದೆವ್ವ ಬಂದು ನಿಮ್ಮನ್ನು ಚಾಟಿಲಿ 50 ಚಾಟಿ ಹೊಡಿತಿದ್ದ, ಆವತ್ತಿನ ಶಿಕ್ಷೆ ಮುಗೀತು. ಹಿಂಗೆ ಅಮೇರಿಕಾದ ಜೈಲಿಗೆ ಬೇರೆ, ಅಮೇರಿಕಾದ ನರಕಕ್ಕೆ ಬೇರೆ, ಜರ್ಮನಿ ನರಕದ ಬೇರೆ, ಹಿಂಗೆ ಬೇರೆ ಬೇರೆ ಇತ್ತು ರೀ. ಆದ್ರೆ ಪಾಳಿ ಮಾತ್ರ ಇಂಡಿಯನ್ ನರಕದ ಮುಂದೆ ಭಾಳಿತ್ತು. ಭಾಳಷ್ಟು ಮಂದಿ ಇಂಡಿಯನ್ ನರಕದ ಮುಂದೆ ನಮ್ಗೆ ಇಲ್ಲೇ ಶಿಕ್ಷೆ ಕೊಡ್ರಿ ಅಂತ ಕಂಡಿದ್ರು. ಯಾಕೆ ಹೇಳ್ರಿ? ಯಾಕಂತಂದ್ರೆ ಇಂಡಿಯನ್ದಾಗ ಅದ್ರ ಪ್ರಾಬ್ಲಮ್ ಭಾರಿ ಮಜಾ ಐತ್ರಿ. ನರಕದಾಗ ಏನಂತಂದ್ರೆ ಇಲೆಕ್ಟ್ರಿಕ್ ಚೇರ್ಗೆ ಕರೆಂಟ್ ಇರಲಿಲ್ಲ, ಹಿಂಗಾಗಿ ಮಂದಿ ಆರಾಮ 1 ತಾಸು ಕೂತಲ್ಲಿ ಹೋಗ್ತಿದ್ರು. ಆಮೇಲೆ ಮಳೆ ಇರೋ ಪಲಂಗಿತ್ತಲ್ಲ, ಅಲ್ಲಿ ಬಂದವರೆಲ್ಲ ಒಂದೊಂದು ಮಳೆ ಕದ್ಕೊಂಡು ಹೋಗಿದ್ರು, ಹಿಂಗಾಗಿ ಮಳೆ ಕಡಿಮೆ ಇದ್ವು ಅಲ್ಲಿ. ಇನ್ನು ಇದು ದೆವ್ ಇತ್ತಲ್ಲ, ಅವ ಮೊದಲು ಮೋಸ್ಟ್ಲಿ ವಿಧಾನಸೌಧದಾಗ ಕೆಲಸ ಮಾಡ್ತಿದ್ದಂತೆ, ಸೈ ಮಾಡಿ ಸುಮ್ಮನೆ ಕೂಡ್ತಿದ್ದ, ಹೊಡಿತಿದ್ದೆ ಇಲ್ಲ ಅಂತ. ಸೊ ಅದಕ್ಕೆಲ್ಲರೂ ನರಕದ ಅಂದರೆ ಇಂಡಿಯನ್ ನರಕ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಇಂಥ ಮಸ್ತ್ ಜೋಕ್ಗಳನ್ನು ನೀವು ಕೇಳ್ಬೇಕಂದ್ರೆ ಜೋಗ್ ಜಂಕ್ಷನ್ಯಾಗ ನೋಡ್ಬೇಕ್ರಿ. ಅನ್ನಂಗೆ ಬರೀ ಮಸ್ತ್ ಜೋಕ್ ಅಷ್ಟೇ ಯಾಕ್ರಿ, ಮಸ್ತ್ ಮನುಷ್ಯ ಬರೋ ಟೈಮು ಅದ. ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾ ವಾಪಸ್ ಬರ್ತೇನೆ, ಕಾಯ್ಕೋತೀರಿ.